ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ನನ್ನ ಅಡಿಕೆ ತೋಟಕ್ಕೆ ಗೊಬ್ಬರಗಳನ್ನು ಸೃಷ್ಟಿ ಮಾಡುವಂಥ ಫ್ಯಾಕ್ಟ್ರಿಯನ್ನು ಮಾಡಿಕೊಂಡಿದ್ದೇನೆ. ಆ ಫ್ಯಾಕ್ಟ್ರಿ ಯಾವುದಂತ ಹೇಳಿದರೆ ನೋಡಿ, ಈ ಗಿಡ ಕೊಕ್ಕೋ ಗಿಡ. ಸ್ನೇಹಿತರೆ, ತುಂಬ ಕೃಷಿಕರು ಕೊಕ್ಕೋ ಗಿಡವನ್ನು ನಾಟಿ ಮಾಡಿದವನ್ನು ಕಡ್ದಾಕಿದವರಿದ್ದಾರೆ. ಅಂದರೆ ಕೆಲವರು ಯಾಕೆ ಕಡ್ದಾಕ್ತಾ ಇದ್ದಾರೆ ಅಂತ ಹೇಳಿದರೆ, ಕೇವಲ ಲಾಭದ ಉದ್ದೇಶಕ್ಕಾಗಿ ನಟ್ಟವರಿದ್ದಾರೆ. ನನ್ನ ಮೊನ್ನೆ ಒಬ್ಬರು ಸ್ನೇಹಿತರು ಸಿಕ್ಕಿದ್ರು. ಅವರು ಹೇಳಿದರು, ನಾನು ಅಡಿಕೆ ತೋಟದಲ್ಲಿರುವಂತಹ ಕೊಕ್ಕೋ ಗಿಡಗಳನ್ನೆಲ್ಲ ಕಡ್ದು ಹಾಕಿದ್ದೇನೆ ಅಂತ. ಯಾಕೆ ಅಂತ ಕೇಳಿದಾಗ ಅವರು ಹೇಳಿದ್ದೇನು, ಕೊಕ್ಕೋ ಗಿಡದ ಕಾಯಿಗಳನ್ನು ಈ ಅಳಿಲುಗಳು ಮತ್ತು ಕೆಲವು ಪ್ರಾಣಿಗಳೆಲ್ಲ ತಿಂದು ಹಾಕ್ತದೆ. ಹಾಗಾಗಿ ತುಂಬ ನಷ್ಟ ಆಯಿತು, ನನಗೆ ಒಂದು ಕಾಯಿಗಳು ಮಾರಲಿಕ್ಕೆ ಸಿಗಲಿಲ್ಲ. ಮತ್ತು ಯಾಕೆ ಅದಕ್ಕೆ ನಮಗೆ ಸಿಗೋದು ಮತ್ತು ಅದಕ್ಕೆ ಯಾಕೆ ಸಿಗಬೇಕು ಅಂತ ಎಲ್ಲ ಗಿಡಗಳನ್ನು ಕಡ್ದು ಹಾಕಿದ್ದೇನೆ ಅಂತ. ಇದನ್ನು ಹೇಳುವಾಗ ನನಗೆ ನಗಬೇಕೋ ಆಳಬೇಕಂತ ಗೊತ್ತಾಗಲಿಲ್ಲ ಸ್ನೇಹಿತರೆ. ಯಾಕೆಂತ ಹೇಳಿದರೆ, ನಾವು ಯಾವುದೇ ಅಡಿಕೆ ತೋಟದ ಒಳಗಡೆ ಬೇರೆ ಬೇರೆ ರೀತಿಯ ಗಿಡಗಳನ್ನು ನಾಟಿ ಮಾಡೋದು ಯಾಕೆ, ಕೇವಲ ನಮಗೆ ಮಾರಿ ಹಣ ಮಾಡುವಂಥ ಉದ್ದೇಶ ಅಂತಲ್ಲ. ಎಲ್ಲ ಗಿಡಗಳು ಅಡಿಕೆ ತೋಟದ ಒಳಗಡೆ ಇದ್ದರೆ ಅದರಷ್ಟು ಗೊಬ್ಬರ ಸೃಷ್ಟಿಯಾಗುವಂತಹ ಜಮೀನಿಲ್ಲ, ಅಷ್ಟು ಗೊಬ್ಬರ ಸೃಷ್ಟಿಯಾಗ್ತದೆ. ನೋಡಿ, ಈ ಜಾಗದಲ್ಲಿ ಅಡಿಕೆ ಗಿಡಗಳು ಈ ಗಿಡಗಳ ಎಡೆಯಲ್ಲಿ ಬಾಕಿಯಾಗಿದೆ ನೋಡಿ. ಆದರೆ ಇಲ್ಲಿರುವಂಥ ಗೊಬ್ಬರವನ್ನು ನೀವು ಮಣ್ಣಿನಲ್ಲಿ ನೋಡಿದರೆ ನಂಬಲಿಕ್ಕೆ ಆಗಲಿಕ್ಕಿಲ್ಲ, ಅಷ್ಟು ದಪ್ಪದಲ್ಲಿ ಇಲ್ಲಿ ಮಣ್ಣಿನೊಳಗಡೆ ಗೊಬ್ಬರ ಸೃಷ್ಟಿಯಾಗಿದೆ. ಅದರಲ್ಲಿ ಹೆಚ್ಚಿನ ಪಾತ್ರ ಈ ಕೊಕ್ಕೋ ಗಿಡದ್ದಿದೆ. ನಮ್ಮ ಅಡಿಕೆ ತೋಟದ ಒಳಗಡೆ ನಾಟಿ ಮಾಡಲಿಕ್ಕೆ ಅತ್ಯಂತ ಯೋಗ್ಯವಾದಂಥ ಒಂದು ಕೃಷಿ ಸ್ನೇಹಿತರೆ. ಯಾಕಂತ ಹೇಳಿದರೆ, ಈ ಕೊಕ್ಕೋ ಗಿಡಕ್ಕೂ ಕೂಡ ನೆರಳು ಬೇಕು. ನೆರಳಿದ್ದರೆ ಅತ್ಯುತ್ತಮವಾಗಿ ಬೆಳವಣಿಗೆ ಆಗ್ತದೆ. ಅಡಿಕೆ ತೋಟದ ಒಳಗಿನ ನೆರಳು ಅಂದರೆ 50% ನೆರಳು ಈ ಕೊಕ್ಕೋ ಗಿಡಗಳಿಗಿದ್ದರೆ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗ್ತದೆ. ಅಂತಹ ವಾತಾವರಣ ನಮ್ಮ ಅಡಿಕೆ ತೋಟದ ಒಳಗಡೆ ಇದೆ. ನೋಡಿ, ಇಲ್ಲಿ ಗಮನಿಸಿ ನೀವು, ಈ ಅಡಿಕೆ ತೋಟದ ಒಳಗಡೆ ನಟ್ಟಂತಹ ಕೇವಲ ಒಂದು 3 ವರ್ಷ ಪ್ರಾಯದ ಕೊಕ್ಕೋ ಗಿಡ ಸ್ನೇಹಿತರೆ. ಇಲ್ಲಿ ನೀವು ನೋಡಿ, ಎಷ್ಟು ಎಲ್ಲ ಎಲೆಗಳು ಇಲ್ಲಿ ಬಿದ್ದಿದೆ ಅಂತ ನೋಡಿ, ಗಮನಿಸಿ ನೀವು. ಅಂದರೆ ನಮಗೆ ಅಡಿಕೆ ತೋಟದ ಒಳಗಡೆ ಗೊಬ್ಬರ ಆಗುವುದಂತ ಹೇಳಿದರೆ, ಅದಕ್ಕೆ ನಾನು ಹೇಳಿದ್ದು ಇದು ಫ್ಯಾಕ್ಟ್ರಿ ಅಂತ. ನಾವಿಲ್ಲಿ ಯಾವುದೇ ಖರ್ಚು ವೆಚ್ಚ ಮಾಡಲಿಕ್ಕಿಲ್ಲ ಸ್ನೇಹಿತರೆ. ಕೇವಲ ಇಂತಹ ಒಂದೊಂದು ಗಿಡಗಳನ್ನು ನಾಟಿ ಮಾಡಿಬಿಟ್ರೆ ಇದೇ ಒಂದು ಫ್ಯಾಕ್ಟ್ರಿ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಹಣ್ಣು ಬಂದಿದೆ ಅಂತ. ಕೆಲವರು ಅದೇ ಹೇಳಿದಲ್ವಾ, ಅಳಿಲುಗಳು ಅದೆಲ್ಲ ತಿಂದು ನಮಗೆ ಇಳುವರಿ ಸಿಗುವುದಿಲ್ಲ ಅಂತ. ತಿಂದು ಬಿಡಲಿ ಸ್ನೇಹಿತರೆ, ನಾವು ಏನನ್ನೂ ಕಳ್ಕೊಳ್ಳಿಕ್ಕಿಲ್ಲ. ಇಲ್ಲಿ ಹಣ್ಣುಗಳು ಬಿದ್ದರೆ ಅದರ ಸಿಪ್ಪೆ ನೋಡಿ, ಇದನ್ನು ಯಾವುದೇ ಪ್ರಾಣಿಗಳು ತಿನ್ನುವುದಿಲ್ಲ. ಇದರ ಒಳಗಿನ ತಿರುಳನ್ನು ತಿನ್ಬೋದು ಒಂದೆರಡನ್ನು. ನಮಗಿದ್ರೆ ಹೊರಗಿನ ಭಾಗ ಕೂಡ ನಮ್ಮ ಜಮೀನಿಗೆ ಬಿದ್ದರೆ ಅದು ಕೂಡ ಗೊಬ್ಬರ ಆಗ್ತದೆ. ಅಷ್ಟೇ ಅಲ್ಲದೆ ಈ ಜೀವಿಗಳು ಬರ್ತವೆ ನೋಡಿ, ಅಳಿಲು ಯಾವುದೇ ಪ್ರಾಣಿ ಇರ್ಬೋದು, ಇದನ್ನು ತಿನ್ನಲಿಕ್ಕೆ ಬರುವಂಥ ಪ್ರಾಣಿಗಳು ಹಿಕ್ಕೆ ಆಗ್ತದೆ ನೋಡಿ, ಅದು ಕೂಡ ಗೊಬ್ಬರ ಆಗ್ತದೆ. ಅಷ್ಟೇ ಅಲ್ಲದೆ ನೋಡಿ, ಇಲ್ಲಿ ಕಾಣ್ಬೋದು, ಎಲ್ಲವನ್ನೂ ತಿನ್ನಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ನಾವು ಒಂದೆರಡು ಗಿಡವನ್ನು ನಾಟಿ ಮಾಡಿದರೆ ಮಾತ್ರ ಅದರಲ್ಲಿರುವಂಥ ಕಾಯಿಗಳನ್ನು ತಿನ್ಬಹುದೇ ಹೊರತು, ನಾವು ಬೇಕಾದಷ್ಟು ನಾವು ಅಡಿಕೆ ತೋಟದ ಒಳಗಡೆ ಅಲ್ಲಲ್ಲಿ 4 ಗಿಡದ ಮಧ್ಯೆ ಗಿಡಗಳನ್ನು ನಾಟಿ ಮಾಡಿಕೊಂಡು ಬಂದರೆ ನಮಗೆ ಸಿಗುವುದು ಸಿಕ್ಕೇ ಸಿಗ್ತದೆ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಏನಂತ ಹೇಳಿದರೆ, ಅತಿ ಕಡಿಮೆ ಖರ್ಚು ಕೊಕ್ಕೋ ಗಿಡ ನಾಟಿ ಮಾಡಲಿಕ್ಕೆ. ಕೇವಲ ನಾವು ನರ್ಸರಿಯಲ್ಲಿ ನಾವು ಗಿಡಗಳನ್ನು ತೆಗೆದುಕೊಂಡರೂ ಕೂಡ ಒಂದು ಗಿಡಕ್ಕೆ 20 ರೂಪಾಯಲ್ಲಿ ಒಂದು ಗಿಡ ಸಿಗ್ತದೆ ಸ್ನೇಹಿತರೆ. ನೋಡಿ, ಅತ್ಯಂತ ಬೇಗವಾಗಿ ಇಳುವರಿ ಕೊಡುವಂಥ ಒಂದು ಗಿಡ. ನಾನಿಲ್ಲಿ ನಿಮಗೆ ಮೊದಲನೇದಾಗಿ ತೋರಿಸಿದ್ದೇನೆ ಅಂತ ಹೇಳಿದರೆ, ಗೊಬ್ಬರದ ಫ್ಯಾಕ್ಟ್ರಿ ಅಂತ ಹೇಳಿದ್ದೇನೆ ನೋಡಿ, ಅದನ್ನೇ ನಮಗೆ ಹಣದ್ದು ಎರಡನೇದ್ದು. ನಾನು ಯಾಕೆ ಇಲ್ಲಿ ತೋರಿಸ್ತಾ ಇದ್ದೇನೆ ಅಂತ ಗೊಬ್ಬರ ಫ್ಯಾಕ್ಟ್ರಿ ಅಂತ ಹೇಳಿದರೆ, ನೋಡಿ ನೀವು ಈ ಕೊಕ್ಕೋ ಎಲೆಗಳು ಬಿದ್ದ ಜಾಗವನ್ನು ನೀವು ಗಮನಿಸಿದ್ದು ಹೇಗೆ ಅಂತ. ಇಲ್ಲಿ ನೀವು ಕೈಯಲ್ಲಿ ಎಷ್ಟು ಬಾಚಿದ್ರೂ ಅದು ಮಣ್ಣಿನಲ್ಲಿ ಗೊಬ್ಬರ ಕೈಯಲ್ಲಿ ಬಂದೇ ಬರ್ತದೆ ಸ್ನೇಹಿತರೆ. ಅಷ್ಟು ಗೊಬ್ಬರ ಸೃಷ್ಟಿಯಾಗ್ತಾ ಇರ್ತದೆ ನೋಡಿ. ಇದಕ್ಕೆ ಯಾವುದೇ ರೀತಿಯ ನಾವು ಕೈಯಲ್ಲಿಂದ ಹಣ ಕೊಡುವಂಥ ಪ್ರಶ್ನೆ ಇಲ್ಲ. ಇಂತಹ ಒಂದು ಕೊಕ್ಕೋ ಹಣ್ಣು ಸಿಕ್ಕಿದರೆ ನಿಮಗೆ ಕಡಿಮೆ ಅಂತ ಹೇಳಿದರೂ ಇದರ ಒಳಗಡೆಯಿಂದ ಒಂದು 50-60 ಬೀಜ ಇರ್ತದೆ. ಅತ್ಯಂತ ಸುಲಭವಾಗಿ ಮೊಳಕೆ ಬರ್ತದೆ. ನಿಮಗೆ ಗಿಡಗಳನ್ನು ಸುಲಭವಾಗಿ ಮಾಡಿಕೊಳ್ಬೋದು, ಅತಿ ಕಡಿಮೆ ಖರ್ಚಲ್ಲಿ ಆಗ್ತದೆ. ಕೃಷಿ ಅಂದರೆ ಇಷ್ಟೇ ಸ್ನೇಹಿತರೆ. ನಾವು ಒಟ್ಟಾರೆಯಾಗಿ ತಿಳುವಳಿಕೆ ಇಲ್ಲದೆ ಏನೇನೋ ಆಲೋಚನೆ ಮಾಡಿ ಇಂಥ ಗಿಡಗಳನ್ನು ನಾಟಿ ಮಾಡದೆ ನಮ್ಮ ಗೊಬ್ಬರದ ಫ್ಯಾಕ್ಟ್ರಿ ಇದು. ನೋಡಿ, ಇಲ್ಲಿ ಕೇವಲ 2 ವರ್ಷ ಕೂಡ ಆಗಲಿಲ್ಲ, ಇಲ್ಲೊಂದು ಕೊಕ್ಕೋ ಗಿಡ ನಾಟಿ ಮಾಡಿದೆ. ನೋಡಿ ಎಷ್ಟು ಕಾಯಿಗಳು ಬರ್ತಾಯಿದೆ ಅಂತ ನೋಡಿ, ಗೊಂಚಲಲ್ಲಿ ಬರ್ತಾಯಿದೆ. ಎಷ್ಟು ದಪ್ಪ ಇದೆ, ಎಷ್ಟು ಚಿಕ್ಕ ಗಿಡ. ಕಾಯಿಗಳು ಬರುವ ಒಂದು ಗುಣಮಟ್ಟವನ್ನು ನೋಡಿ ಗಿಡದ್ದು. ಹಾಗೆಯೇ ಇಲ್ಲಿ ನೋಡಿ, ಬುಡವನ್ನು ನೋಡಿ, ಕೊಕ್ಕೋ ಗಿಡದ ಎಲೆಗಳೆಲ್ಲ ಬಿದ್ದಿದೆ ಹೇಗೆ ಅಂತ. ಇಲ್ಲಿರುವಂಥ ಗೊಬ್ಬರವನ್ನು ನೀವು ನೋಡಿ. ಮತ್ತು ನಾನು ಫ್ಯಾಕ್ಟ್ರಿ ಅಂತ ಹೇಳದೆ ಇರ್ತೇನೆ ಸ್ನೇಹಿತರೆ. ನೋಡಿ, ಮಣ್ಣಿನ ರಚನೆಯನ್ನು ಗಮನಿಸಿ ನೋಡಿ, ಇಲ್ಲಿ ಹೇಗಿದೆ ಅಂತ ನೋಡಿ. ನೋಡಿ, ಇಲ್ಲಿ ಗಮನಿಸಿ ನೀವು.
ಸ್ನೇಹಿತರೆ, ಇಷ್ಟೇ ಸ್ನೇಹಿತರೆ ಕೃಷಿ ಅಂತ ಹೇಳಿದರೆ ಯಾವುದೇ ಅಂಗಡಿಯಿಂದ ತಂದು ಬೊಟ್ಟಿಗಟ್ಟಲೆ ಗೊಬ್ಬರ, ಪ್ರಾಣಿಜನ್ಯ ಗೊಬ್ಬರ ಆಗಲಿ ಅಥವಾ ಪಕ್ಷಿಜನ್ಯ ಗೊಬ್ಬರವಾಗಲಿ ಅಥವಾ ಹಿಂಡಿಗಳಾಗಲಿ ಹೀಗೇನು ಅಂಗಡಿಯಿಂದ ತಂದು ಕೊಡುವಂಥ ಅಗತ್ಯ ಬರುವುದಿಲ್ಲ. ನಮ್ಮ ತೋಟದ ಒಳಗಡೆ 4 ಅಡಿಕೆ ಗಿಡಗಳ ಮಧ್ಯೆ ಬೇರೆ ಬೇರೆ ರೀತಿಯ ಗಿಡಗಳು. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಏಲಕ್ಕಿ ಕಾಣ್ತದೆ, ಇಲ್ಲಿ ಕೊಕ್ಕೋ ಕಾಣ್ತದೆ, ಹಾಗೆಯೇ ಇಲ್ಲಿ ಬಾಳೆ ಇದೆ, ಇಲ್ಲಿ ಪುನಃ ಬಾಳೆ ಇದೆ. ಅಂದರೆ ಎಲ್ಲಿಯೂ ನಾವು ಜಾಗವನ್ನು ಖಾಲಿ ಬಿಡಬೇಕಂತ ಇಲ್ಲ. ನಮ್ಮ ಉದ್ದೇಶ ಏನು? ಇದನ್ನು ಮಾರಿ ಹಣ ಮಾಡುವುದು ಎರಡನೇದ್ದು. ನಮ್ಮ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ನಮ್ಮ ಅಡಿಕೆ ತೋಟಕ್ಕೆ ಗೊಬ್ಬರ ಮಾಡಿಕೊಡುವಂತಹ ಒಂದು ಅಕ್ಷಯ ಪಾತ್ರೆ ಅಂತ ಹೇಳ್ಬೋದು ಇದನ್ನು. ಅಂದರೆ ಕೇವಲ 20 ರೂಪಾಯಿ ಖರ್ಚು. ನಾನು ಯಾಕೆ 20 ಅಂತ ಹೇಳುವುದು ಅಂತ ಹೇಳಿದರೆ, ಇದ್ದದ್ರಲ್ಲಿ ಅತಿ ಕಡಿಮೆಯಲ್ಲಿ ನಮಗೆ ಹಣ ಕೊಟ್ಟು ಸಿಗುವಂಥ ಗಿಡ ಅಂತ ಹೇಳಿದರೆ ಈ ಕೊಕ್ಕೋ ಗಿಡ ಸ್ನೇಹಿತರೆ. ಬಾಕಿ ಈಗ ನೋಡಿ, ಒಂದು ಜಾಯಿಕಾಯಿ ತೆಗೊಳ್ಳೋದಾದರೂ 400 ರೂಪಾಯಿ ಇದೆ. ನೋಡಿ, ನಾನು ಕೊಕ್ಕೋ ಹಣ್ಣಿನಿಂದ ಗಿಡ ಮಾಡಿದ್ದೇನೆ, ಹೇಗಿದೆ ಅಂತ ನೋಡಿ. ನಾನೇ ಸ್ವಂತವಾಗಿ ತಯಾರಿಸಿದ ಗಿಡಗಳು. ಕೊಕ್ಕೋ ಹಣ್ಣನ್ನು ನಾಟಿ ಮಾಡಿ ಗಿಡವನ್ನು ತಯಾರಿಸಿದೆ ನೋಡಿ, ಹೇಗಿದೆ ಗಿಡಗಳು. ಇದಕ್ಕೆ ನನಗೆ ಖರ್ಚೇನು ಏನಿಲ್ಲ ಸ್ನೇಹಿತರೆ. ಇದು ಪ್ಲಾಸ್ಟಿಕ್ ಗ್ಲಾಸು, ಇದಕ್ಕೆ ಕೇವಲ 60 ಪೈಸೆ ಒಂದು ಗ್ಲಾಸಿಗೆ ಬೀಳ್ತದೆ ನಮಗೆ ರೇಟು ನೋಡಿ. ಅತ್ಯಂತ ಸುಲಭವಾಗಿ ಗಿಡಗಳನ್ನು ಮಾಡ್ಬೋದು ಕೊಕ್ಕೋ ಹಣ್ಣಿದ್ದರೆ. ಇಲ್ಲದಿದ್ದರೆ ನರ್ಸರಿಗಳಿಂದ ತಂದು ಗಿಡಗಳನ್ನು ಮಾಡ್ಬೋದು ಸ್ನೇಹಿತರೆ. ನೋಡಲಿಕ್ಕೂ ಎಷ್ಟು ಖುಷಿ ಆಗ್ತದೆ, ಎಷ್ಟು ಸುಂದರವಾಗಿ ಬೆಳೆಯುತ್ತದೆ ಗಿಡಗಳು ನೋಡಿ. ಅಡಿಕೆ ಗಿಡದ ಮಧ್ಯದಲ್ಲೇ ಇದೆ ನೋಡಿ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, ಎಲ್ಲ ಕಡೆಯಲ್ಲಿಯೂ ಗೊಂಚಲು ಹೂಗಳು ಬರ್ತದೆ ಸ್ನೇಹಿತರೆ ನೋಡಿ, ಗಮನಿಸಿ ನೀವು. ಕೊಕ್ಕೋ ಗಿಡದ ಲಕ್ಷಣ ಹೀಗೆ. ಮರದ ಗೆಲ್ಲುಗಳಲ್ಲಿ, ಕಾಂಡಗಳಲ್ಲಿ ಎಲ್ಲ ಕಡೆಯೂ ಹೂ ಬರುವಂಥದ್ದು ಈ ಕೊಕ್ಕೋ ಗಿಡದ ಒಂದು ಲಕ್ಷಣ. ಬುಡದಿಂದಲೇ ಕೊಕ್ಕೋ ಹಣ್ಣು ಪ್ರಾರಂಭ ಆಗ್ತದೆ ಆಗಲಿಕ್ಕೆ ನೋಡಿ. ಹಾಗೆಯೇ ನಮಗೆ ಸುಲಭವಾಗಿ ಗೊಬ್ಬರವನ್ನು ಉತ್ಪತ್ತಿ ಮಾಡಿಕೊಡ್ತದೆ. ಹಾಗಾದರೆ ಇದು ಗೊಬ್ಬರ ಮಾಡಿಕೊಡುವ ಫ್ಯಾಕ್ಟ್ರಿ ಅಲ್ವಾ? ನನ್ನ ತೋಟಕ್ಕೆ ಯಾವುದೇ ರೀತಿಯ ಗೊಬ್ಬರವನ್ನು ನಾನು ಕಳೆದ 10-12 ವರ್ಷದಿಂದ ಹಾಕ್ತಾಯಿಲ್ಲ. ಆದರೆ ಗಿಡಗಳನ್ನು ತಂದು ನಾಟಿ ಮಾಡ್ತಾಯಿದ್ದೇನೆ. ನಾನು ಮಾಡ್ತಾ ಇರೋದು, ನೀವೆಲ್ಲ ಗೊಬ್ಬರ ತಂದು ಹಾಕಿದರೆ ನಾನು ವಿವಿಧ ರೀತಿಯ ಗಿಡಗಳನ್ನು ತಂದು ತೋಟಕ್ಕೆ ಹಾಕ್ತಾಯಿದ್ದೇನೆ ಸ್ನೇಹಿತರೆ. ನಿರಂತರವಾಗಿ ಗೊಬ್ಬರ ತಂದು ಮಾಡಿಕೊಡ್ತಾ ಇರ್ತದೆ. ನೀವು ಹಾಕಿದ ಗೊಬ್ಬರ ಕೇವಲ ತಾತ್ಕಾಲಿಕ. ನಾನು ಈ ರೀತಿಯ ಗಿಡಗಳನ್ನು ತಂದು ನಾಟಿ ಮಾಡಿದಾಗ ಮತ್ತೆ ನಿರಂತರವಾಗಿ ನನ್ನ ತೋಟಕ್ಕೆ ಇದು ಗೊಬ್ಬರವನ್ನು ಮಾಡಿಕೊಡ್ತಾನೇ ಇರ್ತದೆ. ಹಾಗಾಗಿ ಸ್ನೇಹಿತರೆ, ಅಡಿಕೆ ತೋಟದ ಒಳಗಡೆ ನಿಮಗೆ ಆದಾಯಕ್ಕೂ ಇರಬಹುದು ಅಥವಾ ಗೊಬ್ಬರಕ್ಕೂ ಇರಬಹುದು. ಒಂದು ಅತ್ಯುತ್ತಮ ಗಿಡ ಕೊಕ್ಕೋ ಗಿಡವನ್ನು ನಾಟಿ ಮಾಡಿ ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಿ, ನಿಮ್ಮ ಖುಷಿಯನ್ನು ಹೆಚ್ಚಿಸಿಕೊಳ್ಳಿ, ನಿಮ್ಮ ತೋಟಕ್ಕೆ ಗೊಬ್ಬರವನ್ನು ಹೆಚ್ಚಿಸಿಕೊಳ್ಳಿ. ಒಟ್ಟಾರೆಯಾಗಿ ಹೇಳುವುದೇನಂತ ಹೇಳಿದರೆ ಸ್ನೇಹಿತರೆ, ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಒಂದು ಎಡೆ ಕೃಷಿಯಾಗಿ ಕೊಕ್ಕೋ ಮಾಡಿದರೆ ನಮಗೆ ಅತ್ಯಂತ ಲಾಭ, ಎಲ್ಲ ವಿಷಯದಲ್ಲೂ ಲಾಭ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೆ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.